ವೈದ್ಯಕೀಯ, ಕಲಾ, ವಾಣಿಜ್ಯ, ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹೊಳೆಯಾಲೂರು, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಆಜಾದಿ ಕಾ ಅಮೃತ ಮಹೋತ್ಸವ ಅಭಿಯಾನ ಕಾರ್ಯಕ್ರಮ ಮತ್ತು ಉಪನ್ಯಾಸ ಪ್ರಮಾಣ ಪತ್ರ ವಿತರಣಾ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತವನ್ನು ಕೋರುತ್ತಾ ಮೊದಲನೇದಾಗಿ ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ಶಶಿಕಲಾ ದಾಂಚಿ. ನಂಬಿದವರ ಬಾಳಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ, ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡು ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ಸ್ಮರಿಸಿಕೊಳ್ಳುತ್ತಾ ಕಲಾ, ವಿಜ್ಞಾನ, ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹೊಳೆಯಾಲೂರು ಹಾಗೂ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಆಜಾದ್ ಕಾ ಅಮೃತ್ ಮಹೋತ್ಸವ ಅಭಿಯಾನ ಕಾರ್ಯಕ್ರಮ ಮತ್ತು ಉಪನ್ಯಾಸ ಹಾಗೂ ಅಮೃತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ವಿವಿಧ ಸ್ಪರ್ಧೆಗಳ ಪ್ರಮಾಣ ಪತ್ರ ವಿತರಣಾ ಸಮಾರಂಭ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಎನ್. ಕಡಪಟ್ಟಿ ಸರ್ ಅವರಿಗೆ, ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರು ಆಗಿರ್ತಕ್ಕಂತಹ ವಿ.ಪಿ. ಪಾಟೀಲ್ ಸರ್ ಅವರು ಪುಷ್ಪಾರ್ಪಣೆ ನೀಡುವುದರೊಂದಿಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗಿದೆ. ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಂಡಿರತಕ್ಕಂಥ ಡಾಕ್ಟರ್ ಎಸ್.ವಿ. ಮುನಗುಂಡಿ ಸಹಾಯಕ ಪ್ರಾಧ್ಯಾಪಕರು ಇವರಿಗೆ ನಮ್ಮ ಕಾಲೇಜಿನ ಕನ್ನಡ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಎಂ.ಎಸ್. ಬೇವೂರ್ ಸರ್ ಅವರು ಪುಷ್ಪಾರ್ಪಣೆ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿದ್ದಾರೆ. ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ದರ್ಶನ್ ಶಾಸ್ತ್ರಿ ಅವರಿಗೆ ಆಕಾಶ್ ಹುಂಡೇಕರ್ ಇವನು ಪುಷ್ಪಗುಚ್ಛ ನೀಡುವ ಮೂಲಕ ಅವನನ್ನು ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ. ನನ್ನ ಪ್ರಸ್ತಾವಿಕ ಎನ್ನುವುದಾದರೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಆದೇಶದನ್ವಯ ಈ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಒಂದು ಉಪನ್ಯಾಸ ಮತ್ತು ಹಾಗೂ ವಿವಿಧ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಬೇಕೆಂಬ ಆದೇಶ ಇತ್ತು. ಹಾಗಾಗಿ ಪ್ರಾಚಾರ್ಯರಾಗಿರ್ತಕ್ಕಂಥ ಕಡಪಟ್ಟಿ ಗುರುಗಳು ಒಂದು ಸಭೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಎಲ್ಲ ಸಲಹೆ ಸೂಚನೆಯನ್ನು ಕೊಟ್ಟರು. ಅದರ ಪ್ರಯುಕ್ತವಾಗಿ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಸೋಮಗಟ್ಟಿ ಗುರುಗಳು ಪ್ರತಿ ಕೊಠಡಿಗೂ ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕೆನ್ನುವಂಥ ಒಂದು ಮನವಿ ಜೊತೆಗೆ ಆದೇಶವನ್ನು ಕೂಡ ಮಾಡಿದ್ರು. ಹಾಗಾಗಿ ಒಟ್ಟು 7 ಸ್ಪರ್ಧೆಗಳನ್ನು ನಾವು ಬೇರೆ ಬೇರೆ ಕೊಠಡಿಗಳಲ್ಲಿ ಬೇರೆ ಬೇರೆ ಒಂದೊಂದು ದಿನವಾಗಿ ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಪ್ರತಿ ವರ್ಷಕ್ಕಿಂತಲೂ ಕೂಡ ಹೆಚ್ಚು ಆಸಕ್ತಿದಾಯಕವಾಗಿ ಭಾಗವಹಿಸಿದ್ದು ಖಂಡಿತವಾಗಿ ಸತ್ಯ. ಇನ್ನಷ್ಟು ಸ್ಪರ್ಧಾಳುಗಳು ಇರಬೇಕಿತ್ತು ಎನ್ನುವಂಥ ಭಾವನೆಯೊಂದಿಗೆ ಆ ಸ್ಪರ್ಧೆಯನ್ನು ಪ್ರಾಮಾಣಿಕವಾಗಿ ಜೊತೆಗೆ ವಿಶೇಷವಾಗಿ 6ನೇ ಸೆಮ್ಮಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಆ ಸ್ಪರ್ಧೆಯನ್ನು ನಡೆಸಿದ್ವಿ ನಾವಲ್ಲೇ. ಅದರ ಬಹುಮಾನ ವಿತರಣೆ ಕಾರ್ಯಕ್ರಮವು ಕೂಡ ಇವತ್ತೈತಿ. ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಸಂದರ್ಭದಲ್ಲಿ ಶಿಸ್ತು ಮತ್ತು ಶಿಸ್ತುಬದ್ಧತೆಯಲ್ಲೇ ಕೂಡ ಯಾವುದೇ ರೀತಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಲೇಟಾಗಿ ಬಂದರೂ ಸರಿ, ಹಾಡಬೇಕಾದಾಗ ಸರಿ, ಎಲ್ಲ ನಿಯಮಗಳನ್ನು ಅನ್ವಯಿಸುವಂಥ ಒಂದು ಬಿಗು ನಿಲುವಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮೊದಲೇ ನಾವು ಸಲಹೆ ಕೊಟ್ಟು ಆಮೇಲೆ ನಾವು ಅದನ್ನು ನಡೆಸುವಂಥ ಕೆಲಸವನ್ನು ಮಾಡಿವಿ. ಹಾಗಾಗಿ ಕಡಪಟ್ಟಿ ಗುರುಗಳ ಆದೇಶದನ್ವಯ, ಪ್ರಾಚಾರ್ಯ ಆದೇಶದನ್ವಯ ಆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಎನ್ನುವಂಥ ಈ ಪ್ರಾಸ್ತಾವಿಕ ನುಡಿಗಳಲ್ಲಿ
ನಾನು ಮಾತನ್ನು ಹೇಳ್ತಾ ಈ ಘೋಷಣೆ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಉಪನ್ಯಾಸಕರು ಮತ್ತು ಹಿರಿಯರು ಬಂದಾಗ ಆದರೂ ಕೂಡ ಕಟ್ಪಟ್ಟಿಗಳ ಆದೇಶದನ್ನೇ ಈ ಸ್ವಾತಂತ್ರ್ಯದ ಪ್ರಯುಕ್ತವಾಗಿ ಎರಡು ಮಾತನಾಡುವ ಘೋಷಣೆ ಸ್ವಾತಂತ್ರ್ಯಕ್ಕೆ ನಮ್ಮದೇ ಆದ ತಂತ್ರಗಳನ್ನು ನಾವು ಬಳಸಿಕೊಳ್ಳುವುದಕ್ಕೆ ಇರುವ ಅಧಿಕಾರವೇ ಸ್ವಾತಂತ್ರ್ಯ. ಅನಿರ್ಬಂಧಿತ ಸ್ವಾತಂತ್ರ್ಯವಲ್ಲ, ಅದು ಸ್ವೇಚ್ಛೆ. ಪುಸ್ತಕದಲ್ಲಿ ಬರೆಯುವ ಹಾಗೆ ಧನಾತ್ಮಕ ಋಣಾತ್ಮಕ ಸ್ವಾತಂತ್ರ್ಯ ಎಂಬ ವಿಶ್ಲೇಷಣೆಯನ್ನು ನಾನೊಬ್ಬ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ಒಪ್ಪಬಹುದು. ಧನಾತ್ಮಕ ಸ್ವಾತಂತ್ರ್ಯ ಅಂತ ಋಣಾತ್ಮಕ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ. ಇರುವ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡು ವ್ಯಕ್ತಿತ್ವ ವಿಕಸನ ಮಾಡಿಕೊಂಡ್ರೆ ಅದು ನಿಜವಾದಂಥ ಸ್ವಾತಂತ್ರ್ಯ. ಇರುವ ಅವಕಾಶಗಳನ್ನು ಕಳೆದುಕೊಂಡ್ರೆ ಅದು ಸ್ವೇಚ್ಛಾಚಾರವೇ. ಕ್ಲಾಸ್ಗೆ ಹೇಳುವಾಗೆ ಇಂಗ್ಲೆಂಡ್ನಲ್ಲಿ ಒಂದು ಹೇಳಿಕೆಯನ್ನು ಬರೆದರು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರಜಾಸತ್ತಾತ್ಮಕ ರಾಷ್ಟ್ರದ ಮತ್ತು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ, ಆದರೆ ಅತಿಯಾದ ಸ್ವಾತಂತ್ರ್ಯದ ಬಳಕೆಯನ್ನು ಮಾಡುತ್ತಿರುವ ಸ್ವೇಚ್ಛಾಚಾರ ರಾಷ್ಟ್ರ ಭಾರತವೇ. ಮನೆಯ ಮಕ್ಕಳಿಗೆ ಹೇಳಲಾರದಂಥ ಸ್ಥಿತಿ ಬಂದ್ಬಿಟ್ಟತಿ. ಅದಕ್ಕೆ ಘೋಷಣೆ ಮಾಡಿದ ಉದಾಹರಣೆ ಅಂದ್ರೆ, ಹೋರಾಡಿದಂಥ ಭಾಗಕ್ಕೆ ನಮ್ಮ ರೋಣ ವಿಭಾಗದಿಂದಲೂ ಕೂಡ ಘೋಷಣೆ ಮಾಡಿ ದೊಡಮೇಟಿಯವರಾಗಿರ್ಬೋದು, ಈ ರೋಣ ಭಾಗದಲ್ಲಿ ಹೆಚ್ಚು ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥ ಹೋರಾಟಗಾರರನ್ನು ಕಂಡುಕೊಂಡಿರ್ತಕ್ಕಂಥ ನೆಹರೂಜಿಯವರ ರೋಣಕ್ಕೆ ಬರ್ತಾರೆ. ರೋಣಕ್ಕೆ ಬಂದು ಕಾರ್ಯಕ್ರಮ ಮುಗಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸಿ ಹೇಳಬೇಕಾದಾಗ ದೊಡಮೇಟಿಯವರು ಕೈ ಹಿಡಿದು ಕೇಳ್ತಾರೆ, ನೆಹರೂಜಿ ಸ್ವಾತಂತ್ರ್ಯ ಸಿಕ್ತು, ನಮಗೇನು ಕೊಟ್ಟಿರಿ? ಅವಾಗ ಕೈ ಹಿಡಿದು ಕೇಳಿದಾಗ ಮೇಟಿಯವರು ಒಂದೇ ಮಾತಾಡ್ತಾರೆ. ಘೋಷಣೆ ಮಾಡಿ ಮೇಟಿಯವರೇ ನನ್ನ ಕೈ ಹಿಡಿದು ಕೊಟ್ಟಿರುವ ಸ್ವಾತಂತ್ರ್ಯವೇ ನಿಮ್ಮ ನಿಜವಾದಂಥ ಸ್ವಾತಂತ್ರ್ಯ. ನನ್ನ ಕೈ ಹಿಡಿದು ಕೇಳಕತ್ತೀರಿ, ನೀವು ಏನು ಕೊಟ್ಟಿರಿ? ಇದುವೇ ನಿಮ್ಗೆ ಕೊಟ್ಟಿರುವ ಸ್ವಾತಂತ್ರ್ಯ. ಬ್ರಿಟಿಷರಿಂದ ಏನಾದರೂ ಕೈ ಹಿಡಿದು ಕೇಳಿದ್ದಂದ್ರೆ ಗುಂಡು ತೊಗೊಂಡು ಡ್ಯಾಮ್ ಮನುಷ್ಯ ನನಗೇನು ಕೇಳಕ್ಕೆ ಕೊಟ್ಟಿರಿ ಅಂದ್ರೆ ಅರ್ಥ, ನಮಗೇನಾದರೂ ಅವಶ್ಯಕತೆಗಳಿದ್ದಾಗ ಕೇಳುವ ಸ್ವಾತಂತ್ರ್ಯವೇ ನಿಜವಾದಂಥ ಸ್ವಾತಂತ್ರ್ಯ. ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದಂತೆ ಬದುಕುವುದೇ ನಿಜವಾದಂಥ ಸ್ವಾತಂತ್ರ್ಯ. ಅನಿರ್ಬಂಧಿತ ಸ್ವಾತಂತ್ರ್ಯವೇ ಅಲ್ಲ, ಅದೊಂದು ಸ್ವೇಚ್ಛಾಚಾರ. ನಿರ್ಬಂಧದ ಅಡಿ ಇರುವುದೇ ನಿಜವಾದಂಥ ಸ್ವಾತಂತ್ರ್ಯ. ಅದಕ್ಕೆ ಘೋಷಣೆ ಮಾಡಿ ಗಾಳಿಪಟ ಮತ್ತು ಗಿಳಿ ಸ್ನೇಹಿತರು ಆಗಸದಲ್ಲಿ ಗಿಳಿ ಹಾರುವುದನ್ನು ಕಂಡುಕೊಂಡಿರ್ತಕ್ಕಂಥ ಗಾಳಿಪಟ ಒಂದು ಮಾತನ್ನು ಹೇಳ್ತಾರೆ, ನಾನು ನಿನ್ನಂತೆ ಎತ್ತರಕ್ಕೆ ಹಾರ ಬಯಸಬೇಕಾಗಿದೆ, ಅದಕ್ಕೆ ಬಂದು ನಾನು ದಾರ ಕಟ್ಟು ಮಾಡು. ಗಿಳಿ ಹೇಳ್ತು, ಬೇಡ, ನೀ ದಾರದಾಗ ಹಾರ ಕತ್ತಿಯಲ್ಲ, ಸಂಜೆ ಒಂದು ಮನೆ ಮುಟ್ಟಿ ಮತ್ತೆ ಮರುದಿನ ಆಗಸಕ್ಕೆ ಹಾರಿ ಮಕ್ಕಳ ಮನಸ್ಸನ್ನು ಜನರ ಮನಸ್ಸನ್ನು ತೃಪ್ತಿಪಡಿಸ್ತಿ. ಅದಕ್ಕೆ ಬೇಡ ಅಂತ ಸ್ವಾರ್ಥ ಇದೀನಿ ಅಂತ ಗಿಳಿ ಅದಕ್ಕೆ ಎಲ್ಲೋ ನಿನ್ಕಿಂತ ಮೇಲ್ಗಡೆ ಘೋಷಣೆ ಮಾಡಿ ಹಾಡ್ತೀನಿ ಅಂತ ತಿಳ್ಕೊಂಡು ದಾರ ಕಟ್ಟು ಮಾಡೋಕೆ ಒಲ್ಲೆ ಅಂತೀನಿ ನೀನು. ಅದಕ್ಕೆ ನಿಜವಾದ ನನ್ನ ಗೆಳೆಯನ ಏನಾಗಿದ್ರೆ ಬಂದು ನನ್ನ ದಾರ ಕಟ್ಟು ಮಾಡು ಅಂತ ಪಟ ಹೇಳ್ತು. ಆವಾಗ ಗಿಳಿ ಸ್ನೇಹಕ್ಕೆ ಮಣಿದು ವಿಧಿ ಇಲ್ಲದೆ ಆ ಪಟದ ದಾರವನ್ನು ಕಟ್ಟು ಮಾಡಿತು. ಆವಾಗ ಆ ಪಟ ಗಾಳಿಗೆ ಸಿಲುಕಿ ಬೇರಿಗೆ ಸಿಕ್ಕು ಹರಿದು ಹಾಳಾಗಿ ಹೋಯಿತು. ಅಂದ್ರೆ ಅರ್ಥ, ಆ ದಾರ ಎನ್ನುವ ನಿರ್ಬಂಧದ ಅಡಿ ಸ್ವಾತಂತ್ರ್ಯವಿದ್ದಾಗ ಆಗಸದಲ್ಲಿ ಬದುಕನ್ನು ಹಾರಾಡಿಸಿಕೊಳ್ಳಲು ಸಾಧ್ಯ, ಮತ್ತೊಬ್ಬರು ನೋಡುವ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲು ಸಾಧ್ಯ ಎನ್ನುವ ಮಾತನ್ನು ಹೇಳಿ ಹಿರಿಯರದ ಭಾಳ ಮಾತಾಡೋದು ಬೇಡ. ಹಾಗಾಗಿ ನಾ ಸಣ್ಣವ ಈ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಮ್ಮ ಸಾಧನೆ ಭಾರತದ್ದು ಸಾಕಷ್ಟು ಐತಿ. ನಾವು ಮಾಡಿರಕ್ಕಿಲ್ಲ ವೈಯಕ್ತಿಕವಾಗಿ, ಜಗತ್ತಿಗೆ ಸಾಧನೆ ಮಾಡಿದಂಥ ತೋರಿಸಿದಂಥ ಸಾಕಷ್ಟು ಜನರು ನಮ್ಮಲ್ಲಿದ್ದಾರೆ. ಅದಕ್ಕೆ ಆ ಮುಂದೆ ಮಾಡಿದಂಥ ಸಾಧನೆಯವರನ್ನು ನೋಡಿ ಹೆಮ್ಮೆ ಪಟ್ಟು ನಮಗಿಂತ ಹಿಂದೆ ಇರೋರನ್ನ ನೋಡಿ ನಾವು ಕೂಡ ಅವರ ಪ್ರೋತ್ಸಾಹದೊಂದಿಗೆ ಮುಂದೆ ಬರುವಂಥ ಪ್ರಯತ್ನ ಮಾಡಿ ಸ್ವಾತಂತ್ರ್ಯವನ್ನು ಬಳಕೆ ಮಾಡಿಕೊಂಡು ಮಾತಿಗೊಮ್ಮೆ ಹೇಳ್ತೀವಿ, ಭಾರತ ಮಾತೆಯ ಮಕ್ಕಳಾಗಿ ಜನಿಸಿದ್ದೇ ನಮ್ಮ ಪುಣ್ಯ ಅಂತ ಹೇಳಿಕೊಳ್ಳುವ ಬದಲಾಗಿ ಭಾರತ ಮಾತೆ ನಿನ್ನಂಥ ಮಕ್ಕಳನ್ನು ಹೆತ್ತದ್ದೇ ನನ್ನ ಪುಣ್ಯ ಅಂತ ಕೈ ಚಾಚಿ ಬೇಡಿಕೊಳ್ಳುವಂಥ ರೀತಿಯ ಬದುಕನ್ನು ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಸಾಗಿಸಬೇಕಾಗಿದೆ. ಅದೇ ಈ ಘೋಷಣೆ ಮಾಡಿ ಅಮೃತ ಮಹೋತ್ಸವಕ್ಕೆ ನಾವೆಲ್ಲ ಭಾರತೀಯರ ಕೊಡುಗೆ ಕೊಡತಕ್ಕಂಥದ್ದು ಒಂದು ಅಪಾರವಾದಂಥ ಕೊಡುಗೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಗುರುಗಳ ಪಾದಗಳಿಗೆ ಇನ್ನೊಂದು ಅತಿಥಿಯಾಗಿ ಬಂದಿರಬಹುದಾಗಿರ್ತಕ್ಕಂಥವ್ರು ನನ್ನ ಆತ್ಮೀಯ ಮಿತ್ರರು ಅನ್ನುವಂಥದ್ದನ್ನು ನಾನು ಹೇಳಿ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೀನಿ. ಕಳೆದ ಹಲವಾರು ವರ್ಷಗಳಿಂದ ನಾವು ವಿಶ್ವವಿದ್ಯಾಲಯದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಇಬ್ಬರು ಜೊತೆಯಾಗಿ ಸೇರ್ತೀವಿ. ಪರಿಚಯ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ನರಗುಂದದ ಸಿದ್ದೇಶ್ವರ ಪ್ರಥಮ ದರ್ಜೆ ಕಾಲೇಜಿನೊಳಗೆ ಕನ್ನಡ ಪ್ರಾಧ್ಯಾಪಕರಾಗಿ ಇವತ್ತು ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಮನ್ಮುಂಡಿ ಸೌದತ್ತಿ ತಾಲೂಕಿನ ಯಡ್ರಾವಿ ಗ್ರಾಮದಲ್ಲಿ ಅಲ್ಲಿ ಜನಿಸಿರ್ತಕ್ಕಂಥವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA, MPhil ಮತ್ತು PhD ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. SKVG ಸಮಿತಿಯ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ
ಈ ಒಂದು ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಶೈಕ್ಷಣಿಕ ಮಹಾವಿದ್ಯಾಲಯ ಸಂಘದವರು ಅಜಾದಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಹಿರಿಯರು, ಇತಿಹಾಸದ ವಿದ್ವಾಂಸರು ಆದಂತ ಪ್ರೊಫೆಸರ್ MN ಕಡಪಟ್ಟಿ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದಂತ ಪಾಟೀಲ್ ಸರೇ, ಮತ್ತು ನನ್ನ ಪರಿಚಯಿಸಿ ನನ್ನ ಬಗೆಗೆ 2 ಪರಿಚಯದ ಮಾತುಗಳನ್ನು ಹೇಳಿದಂತ ಹಿರಿಯರಾದಂತ ಡಾಕ್ಟರ್ ಪ್ರಭು ಗಂಜಾಳ ಅವರೇ, ಹಾಗೂ ಈ ಮಹಾವಿದ್ಯಾಲಯದ ಸಮಸ್ತ ಪ್ರಾಧ್ಯಾಪಕ ವೃಂದದವರೇ, ಮತ್ತು ಅದಕ್ಕಿಂತಲೂ ಹೆಚ್ಚಿನ ಈ ಒಂದು ಅಜಾದಿ ಅಮೃತ ಮಹೋತ್ಸವವನ್ನ ಕಾರ್ಯಕ್ರಮವನ್ನ ಆಲಿಸಲು ಸಹೃದಯರಾಗಿ ಆಗಮಿಸಿದಂತ ಮಹಾವಿದ್ಯಾಲಯದ ಯಾವತ್ತು ವಿದ್ಯಾರ್ಥಿನಿಯರೇ, ಇವತ್ತು ಭಾರತ ಸ್ವಾತಂತ್ರ್ಯವನ್ನು ಕಂಡು 75 ವರ್ಷಗಳ ಒಂದು ಕಾಲ ನಾವು ಧಾರವಾಡದ ಸರ್ಕಾರಿ ಪ್ರಥಮ ಕಾಲೇಜುಗಳಲ್ಲಿದ್ದಾಗ ಕೇಳಿದ್ದೇವೆ. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಈ ಕರ್ನಾಟಕ ರಾಜ್ಯ ಶೈಕ್ಷಣಿಕ ಮಹಾವಿದ್ಯಾಲಯ ಸಂಘದವರು ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮದ ಒಬ್ಬ ಸಂಚಾಲಕನಾಗಿ ಈ ಒಂದು ಮಹಾವಿದ್ಯಾಲಯಕ್ಕೆ ನನ್ನನ್ನ ನಮ್ಮ ಸಂಘದ ಅಧ್ಯಕ್ಷರಾದಂತ ಡಾಕ್ಟರ್ ರಘು ಅಪ್ಪಮಂಚಿ ಅವರು ಏನ್ ಮಾಡಿದ್ರು, ನೇಮಿಸಿದ್ರು. ಈ 2-3 ದಿನಗಳ ಹಿಂದೆ ಇದ್ದಾಗ ದೂರವಾಣಿ ಮೂಲಕ ಸಂಪರ್ಕಿಸಿ ಹೊಳೆಯಾಲೂರಿನ ಒಂದು ಕಾಲೇಜಿನಲ್ಲಿ ನೀವು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ನಾವೆಲ್ಲ ಸಾಮಗ್ರಿಗಳನ್ನ ಅಲ್ಲಿ ಉಪನ್ಯಾಸಕಂತ ಪ್ರೊಫೆಸರ್ ಸಜ್ಜನ್ ಸರ್ ಅವರ ಜೊತೆಗೆ ಈಗಾಗಲೇ ತಲುಪಿಸಲಾಗಿದೆ ಎನ್ನುವಂತಹ ವಿಷಯವನ್ನು ತಿಳಿಸಿದಾಗ ನಾನು ನಮ್ಮ ಮಿತ್ರರು ಆದಂತ ಗಂಜಾಳ ಸರ್ ಇದ್ದಾರೆ, ಹಾಗಾಗಿ ಅವರನ್ನ ಭೇಟಿ ಆದಂತಾಯ್ತು. ಮತ್ತು ಕಡಪಟ್ಟಿ ಸರ್ ಮೊನ್ನೆನೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿದ್ರು ಕಾರ್ಯಾಂತರದಿಂದ ಬಂದಾಗ. ಹಾಗೆ ಈ ಒಂದು ಮಹಾವಿದ್ಯಾಲಯವನ್ನು ಕಂಡು ಬರುವಂತ ಸುದೈವ ಅವಕಾಶ ನನಗೆ ದೊರೆಯುವುದು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಅವಕಾಶವನ್ನು ನಾನು ನಮ್ಮ ಸಂಘದ ಅಧ್ಯಕ್ಷರಾದಂತವರ ಒಂದು ಕರೆಯ ಮೇರೆಗೆ ಒಪ್ಪಿಕೊಂಡೆ. ಹಾಗಾಗಿ ಇವತ್ತು ಬರಬೇಕಾದ ಒಂದಷ್ಟು ವಿಳಂಬ ಆಯಿತು. ಕಾರಣಾಂತರ ಸಾರಿಗೆ ಸಂಪರ್ಕದ ಒಂದು ಕೊರತೆ ಕಾರಣವಾಗಿ ನಾನು ನರಗುಂದದಿಂದ ಇಲ್ಲಿಗೆ ಬರಬೇಕಾದ ಸ್ವಲ್ಪ ಕ್ಷಮೆ ಕೊಡ್ತಾ ಈ ನನ್ನ ಕೆಲ ಮಾತುಗಳನ್ನ ಈ ಅಜಾದಿ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರೂ ಇಲ್ಲಿ ಇತಿಹಾಸದ ಹಾಗೆ ವಿದ್ಯಾರ್ಥಿಗಳಿದ್ದೀರಿ, ಮತ್ತು ಈ ಅಜಾದಿ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮದ ಕುರಿತು ಈಗಾಗಲೇ ಸುಮಾರು ಒಂದು ವರ್ಷದವರೆಗೆ ಈ ಭಾರತದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಹಾಗಾಗಿ ಶೈಕ್ಷಣಿಕ ವರ್ಷದ ಉದ್ದಕ್ಕೂ ಈ ಒಂದು ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ನಡೆದುಕೊಂಡಂತ ವಿಚಾರಗಳನ್ನು ಈಗಾಗಲೇ ಗಮನಿಸಿದ್ರಿ. ನನ್ನ ಕೆಲವು ಮಾತುಗಳು ಈ ಒಂದು ಪ್ರಾಂತದಲ್ಲಿ ನಡೆದು ಹೋದಂತ ಸ್ವಾತಂತ್ರ್ಯ ಪೂರ್ವದ ಒಂದಂತ ನರಗುಂದಾಗ್ಲಿ, ಕಿತ್ತೂರಾಗ್ಲಿ 1-2 ಘಟನೆಗಳನ್ನು ನಿಮ್ಮ ಮುಂದೆ ಸ್ಮರಿಸಿ ಈ ಒಂದು ಸಮೃದ್ಧ ಭಾರತ ಯಾವ ರೀತಿ ನಡೆದಿದೆ ಅನ್ನೋದ್ರ ಕುರಿತು 2 ಮಾತುಗಳನ್ನು ನನ್ನ ಓದಿನ ಪರಿಮಿತಿಯಲ್ಲಿ ಕೆಲ ಮಾತುಗಳನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಜಾದಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಸಾಮಾನ್ಯವಾಗಿ ನಮ್ಮ ಪದವಿ ವಿದ್ಯಾರ್ಥಿಗಳು, ಇತಿಹಾಸದ ವಿದ್ಯಾರ್ಥಿಗಳಾದ್ರೆ ಸಾಕಷ್ಟು ಮಟ್ಟಿಗೆ ಈ ಒಂದು ಆಧುನಿಕ ಭಾರತೀಯ ಇತಿಹಾಸವನ್ನು ಅಭ್ಯಾಸ ಮಾಡಿರ್ತಾರೆ. ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಅವುಗಳನ್ನೆಲ್ಲ ಮನನ ಮಾಡಿಕೊಟ್ಟಿರ್ತಾರೆ. ಆದರೂ ಈ ಕಾರ್ಯಕ್ರಮದ ಒಂದು ಅಂಗವಾಗಿ, ಅಮೃತ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವುಗಳನ್ನ ನೆನಪು ಮಾಡಿಕೊಳ್ಳುವಂತ ನಾನಿಲ್ಲೇ ಪ್ರಯತ್ನ ಕೈಗೊಳ್ತಾ ಇದ್ದೇನೆ. ಭಾರತ ಸ್ವಾತಂತ್ರ್ಯ ಪಡೆದು 75 ವರ್ಷಗಳು ಕಳೆದಿದ್ದ ಈ ಒಂದು ಸ್ವಾತಂತ್ರ್ಯದ ಕಥನವನ್ನ ಸುಮಾರು 100 ವರ್ಷಗಳ ಹಿಂದಿನಿಂದ ಆರಂಭಿಸುವುದು ರೂಢಿ. ಅಜಾದಿ ಅಮೃತ ಮಹೋತ್ಸವ ಅನ್ನುವಂಥದ್ರ ಹಿಂದೆ 75 ವರ್ಷಗಳ ಹಿಂದೆ ಆಗಿ ಹೋದಂತ ಕೆಂಪುಕೋಟೆಯ ಮೇಲೆ ಯೂನಿಯನ್ ಜಾಕ್ ಅನ್ನುವಂತ ಒಂದು ಧ್ವಜವನ್ನ ಅದನ್ನು ತೆರವುಗೊಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಅಲ್ಲಿ ಅನಾವರಣಗೊಳಿಸಿದಂತ ಕಥೆಯಿಂದ ಹಿಡಿದುಕೊಂಡು ಸುಮಾರು ಇವತ್ತು 75 ವರ್ಷಗಳ ಒಂದು ಅಭೂತಪೂರ್ವ ಕಥನ, ಆಧುನಿಕ ಭಾರತದ ಸಮುದ್ರ ಚಿತ್ರಣ ತಮಗೆಲ್ಲ ಗೊತ್ತಿದೆ. ಮೊದಲು ನಾವೆಲ್ಲರೂ ಭಾರತೀಯರು, ಆಮೇಲೆ ನಾವು ಕನ್ನಡಿಗರಲ್ಲಿ ಹುಟ್ಟಿನಿಂದಲೇ ಸ್ವಾಭಿಮಾನ ಗುಣವನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಕನ್ನಡ ಸಾಮ್ರಾಜ್ಯ ಸ್ವಾಭಿಮಾನದ ಒಂದು ನೆಲೆಗಟ್ಟಿನ ಮೇಲೆ ನಿರ್ಮಾಣವಾಗಿದೆ. ಮಯೂರ ವರ್ಮ ಕಂಚಿಯ ಪಲ್ಲವರಿಂದ ಅವಮಾನಿತನಾಗಿ ಆತ ಸೈನ್ಯವನ್ನ ಕಟ್ಟಿ ಹೋರಾಟ ಮಾಡಿ ಕನ್ನಡ ಸಾಮ್ರಾಜ್ಯವನ್ನ ಉದಯ ಮಾಡಲಿಕ್ಕೆ ಕಾರಣೀಕರ್ತನಾಗಿದ್ದಾನೆ. ಹೀಗಾಗಿ ಸ್ವಾಭಿಮಾನದ ಶೌರ್ಯದ ಪ್ರತೀಕವಾಗಿ ಕನ್ನಡ ಸಾಮ್ರಾಜ್ಯ ಕಟ್ಟಿಕೊಂಡದ್ದಾಗಿದೆ. ಹಾಗಾಗಿ ನಾವು ಮೊದಲು
ಕನ್ನಡಿಗರು, ಆಮೇಲೆ ಭಾರತೀಯರು. ಹಾಗಾಗಿ ನಮ್ಮಲ್ಲಿ ಸ್ವಾಭಿಮಾನ ಕೆಚ್ಚು ಎಲ್ಲರಲ್ಲಿ ಇದ್ದೇ ಇರ್ತದೆ. ಅದಕ್ಕಾಗಿ ಜಗತ್ತಿನಲ್ಲಿ ಯಾವುದು ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವೇ ಲೇಸು ಅನ್ನುವಂತ ಮಾತು, ಜಗದಿ ಸ್ವಾತಂತ್ರ್ಯವೇ ಲೇಸು ಅಂತೇಳಿ ಕುಮಾರವ್ಯಾಸ ಒಂದ್ ಕಡೆ ಹೇಳ್ತಾ ಇದ್ದಾರೆ, ನಿಮ್ಮ ಗದುಗಿನ ಕವಿ. ಹೀಗಾಗಿ ಸ್ವಾತಂತ್ರ್ಯ ನಾವು ಪರರ ಅಧೀನತೆಯಲ್ಲಿ ಇರುವುದಕ್ಕಿಂತಲೂ ನಮಗೆ ಸ್ವಾತಂತ್ರ್ಯ ಇರಬೇಕು ಅನ್ನುವಂಥದ್ದನ್ನು ಮಾತನ್ನ ಆತ ಹೇಳ್ತಾ ಇದ್ದಾನೆ ಮಹಾಭಾರತದಲ್ಲಿ. ಹೀಗಾಗಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರ ವಿಸ್ತರಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಭಾರತೀಯರ ವಿರುದ್ಧವಾಗಿ ಒಂದು ಪ್ರತಿಬಂಧಕ ನಿಯಮಗಳನ್ನು ಏನ್ ಮಾಡಿದ್ರು, ರೂಢಿಸಿಕೊಂಡ್ರು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಜರುಗಿದ್ದು ವಿಶೇಷ. ಇದನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಪ್ರಾಧ್ಯಾಪಕರು ಹೇಳಿದ್ದಾರೆ, ಸಿಪಾಯಿ ದಂಗೆ ಅಂತೇಳಿ ಅದನ್ನು ಕರಿತಾ ಇದ್ರು ಅಂತೇಳಿ. ಈ ಮುಂಚೆಯೇ ಭಾರತದಲ್ಲಿ ಹಲವಾರು ಹೋರಾಟಗಳ ಕಥನಗಳ ನಡೆದಂತ ಕಥೆಯನ್ನು ಅವರು ಪ್ರಾಸ್ತಾವಿಕವಾಗಿ ಚರ್ಚಿಸಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ 1757ರಲ್ಲಿ ಪ್ಲಾಸಿ ಕದನದ ತರುವಾಯ ಕರ್ನಾಟಕದಲ್ಲಿ ಜರುಗಿದಂತಹ ಹೋರಾಟಗಳನ್ನ ನಾವು ನಮ್ಮ ದೇಶಿ ಹೋರಾಟದ ಕಥನಗಳನ್ನ 2 ಮಾತುಗಳನ್ನ ಇಲ್ಲಿ ಅರಿಯುವಂಥದ್ದು ಅವಶ್ಯ. ಕಿತ್ತೂರಿನ ದಂಗೆಯಾಗಲಿ, ನಿಮ್ಮ ಗದಗ ಜಿಲ್ಲೆಯ ನರಗುಂದದ ಬಾಬಾ ಸಾಹೇಬನ ಬಂಡಾಯವಾಗಲಿ, ಹೀಗೆ ಈ 2 ದಂಗೆಗಳು ತುಂಬಾ ಪ್ರಮುಖವಾಗ್ತಾ ಇವೆ. ಕಿತ್ತೂರು ದಂಗೆ ಸುಮಾರು 1824ರಲ್ಲಿಯೇ ಜರುಗಿದ್ದು ವಿಶೇಷ. ಇದನ್ನು ಇತಿಹಾಸಕಾರರು ಸ್ವದೇಶಿಯ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಅಂತೇಳಿ ಕರಿಬಹುದು ಅಂತ ಹೇಳಿ ಇತಿಹಾಸ ತಜ್ಞರು ಈಗಾಗಲೇ ದಾಖಲು ಮಾಡಿದ್ದಾರೆ ಚರಿತ್ರೆಯಲ್ಲಿ. ತರುವಾಯ ಇದಕ್ಕಿಂತಲೂ ಮೊದಲು ಟಿಪ್ಪು ಸುಲ್ತಾನ ಮೈಸೂರು ಯುದ್ಧಗಳ ಮೂಲಕ ಬ್ರಿಟಿಷರನ್ನ ಎದುರಿಸಿ ಆತ ಪ್ರಾಣವನ್ನ ಕಳೆದುಕೊಂಡವನಾಗಿದ್ದಾನೆ. ಹಾಗೆಯೇ ಆತನ ತಂದೆಯ ಹೈದರಾಲಿಯ ಕಾಲದಲ್ಲಿದ್ದಂತ ದೋಂಡಿ ವಾಗ್ ಅನ್ನುವಂಥವನು ಸೈನ್ಯವನ್ನ ಸಂಘಟಿಸಿ ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳುವಂತ, ಅವರ ಜೊತೆ ಹೋರಾಟ ಮಾಡುವಂತ ಕಾರ್ಯವನ್ನ ಕೈಗೊಂಡವನಾಗಿದ್ದ. ಕಿತ್ತೂರಿನ ಸ್ವಾತಂತ್ರ್ಯ ಸಂಗ್ರಾಮ ನಮಗೆಲ್ಲ ಈ ಭಾಗವನ್ನ ಕಿತ್ತೂರು ಕರ್ನಾಟಕ ಅಂತೇಳಿ ಇವತ್ತು ಗುರುತಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಅನ್ನುವುದನ್ನ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದ ಈ ಸಂಗ್ರಾಮದ ಕಥನದ ವಿವರಗಳ ನಿಮಗ ಈಗಾಗಲೇ ತಿಳಿದಿವೆ. ಆದರೂ ಈ ಒಂದು ಆಜಾದಿ ಅಮೃತ ಮಹೋತ್ಸವದ ನೆನಪಿಗಾಗಿ ಶಿವಲಿಂಗ ರುದ್ರ ಸರ್ಜನ ಅಕಾಲಿಕ ಮರಣದ ಕಾರಣವಾಗಿ ಆತನಿಗೆ ದತ್ತಕ ಮಕ್ಕಳಿಗೆ ಅನುಮತಿ ನೀಡದೇ ಇರದಂತ ಕಾರಣವಾಗಿ ಡೆಕ್ಕನ್ನಿನ ಕಮಿಷನರ್ ಅಂತ ಚಾಪ್ಲಿನ್ ಮತ್ತು ಥ್ಯಾಕ್ರೆ ಇವರ ಜೊತೆ ಕಿತ್ತೂರನ್ನ ಏನ್ ಮಾಡ್ತಾ ಇದ್ದಾರೆ, ಕಿತ್ತೂರಿನ ಶಿವಲಿಂಗ ರುದ್ರ ಸರ್ಜ ಕಿತ್ತೂರನ್ನ ಮೇಲೆ ಒಂದ್ ರೀತಿ ಪ್ರಹಾರ ಮಾಡ್ತಾ ಇದ್ದಾನೆ. ಆ ಒಂದು ದತ್ತಕ ಮಕ್ಕಳಿಗೆ ಅನುಮತಿ ನೀಡದ ಕಾರಣವಾಗಿ ಕಿತ್ತೂರಿನ ದೊರೆಗಳು ಬಂಡ್ ಹೇಳ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಥ್ಯಾಕ್ರೆ ಹತನಾಗ್ತಾ ಇದ್ದಾನೆ. ಕ್ಯಾಪ್ಟನ್ ಬ್ಲಾಕ್ ಅನ್ನ ಸಹ ಕೊಲ್ಲಲಾಗ್ತದೆ. ಇದರಿಂದ ಹತಾಶರಾದ ಬ್ರಿಟಿಷರು ಅಪಾರವಾದಂತ ಸೈನ್ಯವನ್ನ ತಂದು ಸಂಘಟಿತರಾಗಿ ಕಿತ್ತೂರನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಚೆನ್ನಮ್ಮನನ್ನ ಬಂಧಿಸಿ ಕಾರಾಗೃಹದಲ್ಲಿ ಇಡುವಂತದ್ದು ಕತೆ ಇತಿಹಾಸದಲ್ಲಿ ತಿಳಿದಿದ್ದೀರಿ. ಹಾಗೆಯೇ ನರಗುಂದದ ಒಂದು ಬಂಡಾಯ ಈ ಭಾಗದ ಗದಗ ಜಿಲ್ಲೆಯಲ್ಲಿ ನಡೆದಂತ ಒಂದು ಅಪ್ರತಿಮ ಹೋರಾಟಗಾರ, ನಿಮ್ಮ ಜಿಲ್ಲೆಯ ನರಗುಂದದ ಸಂಸ್ಥಾನದ ಪ್ರಭು, ಆತನ ಮೂಲ ಹೆಸರು ಭಾಸ್ಕರ್ ರಾವ್ ಬಾವಿ ಅಂತ ಹೇಳಿ. ಕ್ರಿಶಕ 1842ರಿಂದ 58ರ ಅವಧಿಯಲ್ಲಿ ಆತ ಆಳ್ವಿಕೆಯನ್ನ ಮಾಡತಕ್ಕಂತ ದೊರೆಯಾಗಿದ್ದ. ಈತನನ್ನ ನರಗುಂದದ ಬಾಬಾ ಸಾಹೇಬ ಅಂತ ಹೇಳಿ ಆತನನ್ನ ಕರೀತಾ ಇದ್ದಾರೆ. ಬಾಬಾ ಸಾಹೇಬನಿಗಿದ್ದಂತ ಏಕೈಕ ಪುತ್ರ ಅಕಾಲಿಕ ಮರಣದಿಂದ ದತ್ತಕ ಪುತ್ರನನ್ನ ಪಡೆಯಲು ಯತ್ನಿಸಿದಾಗ ಕಂಪನಿ ಸರ್ಕಾರ ದತ್ತಕ ಮಕ್ಕಳಿಗೆ ಒಂದು ರೀತಿ ಅನುಮತಿ ನೀಡದೆ ಸಂಸ್ಥಾನವನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ 1846ರಲ್ಲಿ ದತ್ತಕ ನಿರಾಕರಣೆ ಕಾರಣವಾಗಿ ಬಾಬಾ ಸಾಹೇಬ ಬಂಡಾಯವನ್ನು ಹೇಳ್ತಾ ಇದ್ದಾನೆ. ಮುಂಡ್ರಿಗಿ ಭೀಮರಾಯ, ರಾಮದುರ್ಗದ ಸಂಸ್ಥಾನಿಕರ ನೆರೆಯ ಸಣ್ಣ ಪುಟ್ಟ ದೇಶಿ ಅರಸರುಗಳ ಸಹಾಯದಿಂದ ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅಧಿಕಾರಿಯಾದಂತ ಮ್ಯಾನ್ಸನ್ ನರಗುಂದ ಬಾಬಾ ಸಾಹೇಬನನ್ನ ದಂಗೆ ಹೇಳದಂತೆ ಬಂಡ್ ಹೇಳದಂತೆ ಪ್ರತಿಬಂಧಿಸಬೇಕು ಅಂತ ಹೇಳಿ ವಿಚಾರದಲ್ಲಿದ್ದಾಗ ಸುರೇಬಾನದಲ್ಲಿ ಅಲ್ಪ ಸೈನ್ಯದೊಂದಿಗೆ ತಂಗಿದಾಗ ಬಾಬಾ ಸಾಹೇಬನ ಸೈನಿಕರು ಆತನ ರುಂಡವನ್ನ ಚೆಂಡಾಡಿ ನರಗುಂದದ ಒಂದು ಪಟ್ಟಣದ ಅಗಸೆಯ ಬಾಗಿಲಿಗೆ ಆತನ ಒಂದು ರುಂಡವನ್ನ ನೇತು ಹಾಕ್ತಾ ಇದ್ದಾರೆ. ತರುವಾಯದಲ್ಲಿ ಬ್ರಿಟಿಷರು ಅಪಾರವಾದಂತಹ ಸೈನ್ಯದ ಒಂದು ಸಹಾಯದಿಂದ ನರಗುಂದ ಬಾಬಾ ಸಾಹೇಬನನ್ನ ತೊರಗಲ್ನಲ್ಲಿ ಬಂಧಿಸಿ ಆತನ ಬೆಳಗಾವಿಯಲ್ಲಿ ವಿಚಾರಣೆ ನಡೆಸಿ ಗಲ್ಲಿಗೆ ಹಾಕ್ತಕ್ಕಂಥದ್ದು ಇತಿಹಾಸ. ಹೀಗೆ
ನಮ್ಮ ಕನ್ನಡ ನಾಡಿನ ಈ ಎರಡು ಹೋರಾಟಗಳು 1857ರ ಒಂದು ಪೂರ್ವದಲ್ಲಿಯೇ ನಡೆದು ಹೋಗಿದ್ದು ಅನ್ನುವಂಥ ಕತೆ ನಿಮಗೆಲ್ಲ ಗೊತ್ತಿದ್ದದ್ದೇ ಇದೆ. ಈಗಾಗಲೇ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹಲಗಲಿ ಬೇಡರ ಒಂದು ಬಂಡಾಯವನ್ನ ದಂಗೆಯನ್ನ ಕುರಿತು ಅವರ ಒಂದು ಲಾವಣಿಯನ್ನ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕಾಗಿ ಸಂಗ್ರಹ ಮಾಡಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಸಂಪಾದಕರಾದಂಥವರು ಪ್ರೊಫೆಸರ್ ಕೋಟಿ ಅವರು, ನರೇಗಲ್ಲಿನ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಆ ಒಂದು ಹಲಗಲಿ ಬೇಡರ ಒಂದು ಕಥೆಯನ್ನ ನಿಮ್ಮ ಪಠ್ಯಕ್ಕೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಹೀಗಾಗಿ ಬ್ರಿಟಿಷರ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಪಾರವಾದಂತ ಅವ್ರು ಮಾಡ್ತಕ್ಕಂಥ ನೀತಿಗಳು ದೇಶೀಯ ಅರಸರಿಗೆ ಹಲವು ಕಡೆಯಿಂದ ಏನಾಗ್ತಿತ್ತು, ಅವ್ರ ಪ್ರತಿಬಂಧ ಏಳಿಗೆಗೆ ಅಸಾಧ್ಯವಾದಂತಹ ಕಾರಣವಾಗಿ ಕರ್ನಾಟಕ ಒಂದು ರೀತಿ ಪ್ರತಿರೋಧಕವಾದಂತಹ ಶಕ್ತಿಯನ್ನು ಪಡಿತಾ ಇತ್ತು ಅಂತೇಳಿ ಗೊತ್ತಾಗ್ತದೆ. ಹಲಗಲಿ ಬೇಡರ ದಂಗೆ 1852ರಲ್ಲಿ ಜರುಗಿದ್ದು ನವೆಂಬರ್ 26ರಂದು ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಕಾಯ್ದೆ, ಒಂದು ದತ್ತಕ ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾಯ್ದೆ ಆದ್ರೆ, ಇನ್ನೊಂದು ಬೇಡರು ತಮ್ಮ ಉಪಜೀವನದ ಕೆಲಸಕ್ಕಾಗಿ ಬೇಟೆಯನ್ನು ಆಡಲಿಕ್ಕೆ ಶಸ್ತ್ರಾಸ್ತ್ರಗಳು ಅವಶ್ಯ, ಆ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಬೇಕು ಅನ್ನುವಂತ ಕಾಯ್ದೆ ಬಂದಾಗ ಬೇಡರು ಸಹಜವಾಗಿಯೇ ಕೆಚ್ಚಿನಿಂದ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಣ್ಣ ಒಂದು ಮುಧೋಳ ತಾಲೂಕಿನ ಮುಧೋಳ ಪ್ರಾಂತದ ಒಂದು ಹಳ್ಳಿಯನ್ನ ಏನ್ ಮಾಡ್ತಾ ಇದ್ದಾರೆ, ಬ್ರಿಟಿಷರು ಮುತ್ತಿಗೆ ಹಾಕಿ 600 ಸೈನಿಕರು, ಅಶ್ವಾರೂಢ ಸೈನಿಕರು ಹಲಗಲಿಯನ್ನ ಮುತ್ತುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂತ ಹೆನ್ರಿ ಲಾಕ್ ನನ್ನ ಅಲ್ಲಿ ಬೇಡರ ದಾಳಿಯಲ್ಲಿ ಬೇಡರಿಂದ ಆತ ಹತನಾಗ್ತಾ ಇದ್ದಾನೆ. ತರುವಾಯದಲ್ಲಿ ಹೆಚ್ಚಿನ ಸಂಖ್ಯೆಯ ಸೈನ್ಯದಿಂದ ಆ ಊರನ್ನ ಸುಟ್ಟು ಅಲ್ಲಿ ಅಪಾರವಾದಂತ ಸೈನಿಕರನ್ನ ಸೆರೆ ಹಿಡಿದು 23 ಬೇಡರನ್ನ ಏನ್ ಜೀವಂತ ದಹನ ಮಾಡ್ತಕ್ಕಂತ ಕತೆ ಗೊತ್ತಾಗ್ತದ. ತರುವಾಯದಲ್ಲಿ ಆ ಒಂದು ಜಡಗ ಮತ್ತು ಬಾಲರನ್ನ ಸುಮಾರು 290 ಬೇಡರನ್ನ ಬಂಧಿಸಿ ಜಡಗ ಮತ್ತು ಬಾಲರನ್ನ ಗಲ್ಲಿಗೆ ಹಾಕ್ತಕ್ಕಂಥ ಕತೆ ಈ ಒಂದು ಹಲಗಲಿ ಬೇಡರ ಒಂದು ಬಂಡಾಯ ಮತ್ತು ಆ ಒಂದು ವಿಷಯದ ಕುರಿತು ಜನಪದದಲ್ಲಿ ಈಗಾಗಲೇ ಲಾವಣಿ ಎನ್ನುವಂತ ಪ್ರಕಾರ ಅತ್ಯಂತ ಶೂರರನ್ನ ವೀರರನ್ನ ಹೊಗಳ್ತಕ್ಕಂಥ ಸಾಹಿತ್ಯ ಪ್ರಕಾರ ನಿಮ್ಗೆ ಅಭ್ಯಾಸಕ್ಕೆ ಪಠ್ಯವಾಗಿ ಈಗಾಗಲೇ ಸಂಗ್ರಹವಾಗಿದೆ. ಹೀಗಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕ ಈ ರೀತಿ ಅನೇಕ ಬ್ರಿಟಿಷರ ನೀತಿಗಳು ಒಂದ್ ರೀತಿ ಮಾರಕವಾಗಿದ್ವು ಅಂತ ಹೇಳಿ ಗೊತ್ತಾಗ್ತದ. ರಾಜಕೀಯ ಕಾರಣಗಳನ್ನು ಗಮನಿಸಿದ್ರೆ ಬ್ರಿಟಿಷರು ದತ್ತಕ ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಾಯ್ದೆಯನ್ನು ಮಾಡಿದ್ರು. ಹಾಗೆಯೇ ಸಹಾಯಕ ಸೈನ್ಯ ಪದ್ಧತಿ ನೀತಿ, ಬ್ರಿಟಿಷರ ಅನುಮತಿ ಪಡೆದೇ ಸಹಾಯಕ ಸೈನ್ಯವನ್ನು ಏನ್ ಮಾಡ್ಬೇಕು, ಕಟ್ಟಿಕೊಳ್ಬೇಕು ಅನ್ನುವಂತ ಒಂದು ನೀತಿ ಆಗಲಿ, ಜಮೀನ್ದಾರಿ ಭೂಮಿ ವಶಪಡಿಸಿಕೊಳ್ಳುವಿಕೆ ಆಗಲಿ, ಇವೆಲ್ಲ ರಾಜಕೀಯ ಕಾರಣಕ್ಕಾಗಿ ನಮ್ಮ ದೇಶಿ ಅರಸರು ಬ್ರಿಟಿಷರಿಂದ ಬೇಸತ್ತಿದ್ರು ಅಂತ ಹೇಳಿ ತಿಳಿದು ಬರ್ತದ. ಇನ್ನ ಆರ್ಥಿಕ ಕಾರಣವಾಗಿ ಬ್ರಿಟಿಷರ ಕೈಗಾರಿಕಾ ನೀತಿ ಒಂದ್ ರೀತಿ ನಮ್ಮ ದೇಶಿ ಅರಸರಿಗೆ, ದೇಶಿ ಜನರಿಗೆ ಮಾರಕವಾಗಿದ್ದು ಅಂತ ಹೇಳಿ ಗೊತ್ತಾಗ್ತದ. ಭಾರತದ ಗುಡಿ ಕೈಗಾರಿಕೆಗಳ ಅವನತಿ ಒಂದು ಬ್ರಿಟಿಷರ ಕೈಗೊಂಡಂತ ನೀತಿಯಿಂದ ನಮ್ಗೆ ಗೊತ್ತಾಗ್ತದ. ಹಾಗೆ ಬ್ರಿಟಿಷರ ಅಸಮರ್ಪಕವಾದಂತ ಕಂದಾಯ ನೀತಿಯನ್ನ ಅವರು ಜಾರಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತದ. ಅಲ್ಲದೆ ಸಾಮಾಜಿಕ ಕಾರಣವಾಗಿ ಬ್ರಿಟಿಷರ ವಿರುದ್ಧ ಒಂದ್ ರೀತಿ ಬಂಡಾಳಲಿಕ್ಕೆ ಕಾರಣಗಳಂದ್ರ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಬ್ರಿಟಿಷರು ಒಂದ್ ರೀತಿ ಹಸ್ತಕ್ಷೇಪ ಮಾಡಿದ್ದು. ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯರನ್ನ ಕ್ರೈಸ್ತ ಮತಕ್ಕೆ ಮತಾಂತರ ಮಾಡುವಂತ ಪ್ರಯತ್ನವನ್ನ ತೊಡಗಿದ್ರು ಅಂತ ಹೇಳಿ ಗೊತ್ತಾಗ್ತದ. ಭಾರತೀಯರ ಬಗ್ಗೆ ಅವಹೇಳನೆ ಮಾಡ್ತಕ್ಕಂತ ಒಂದು ಘಟನೆಗಳು ಈ ರೀತಿ ದಂಗೆ ಏಳಲಿಕ್ಕೆ, ಪ್ರಥಮ ಸ್ವಾತಂತ್ರ್ಯದ ದಂಗೆ ಏಳಲಿಕ್ಕೆ ಇವೆಲ್ಲ ಕಾರಣಗಳ ಮೂಲಭೂತ ಕಾರಣಗಳಾಗಿದ್ವು. ಮತ್ತೆ ಸೈನಿಕ ಕಾರಣಗಳಂತ ಹೇಳಿ ಇತಿಹಾಸದಲ್ಲಿ ವಿದ್ವಾಂಸರು ಈಗಾಗಲೇ ಹಲವಾರು ವಿಷಯಗಳನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಸೈನಿಕ ಕಾರಣ ಅಂದ್ರೆ ಸೈನ್ಯದಲ್ಲಿ ಉನ್ನತ ಹುದ್ದೆಗಳಿಗೆ, ಭಾರತೀಯ ಸೈನಿಕರಿಗೆ ಉನ್ನತ ಹುದ್ದೆಗಳನ್ನು ನಿರಾಕರಿಸತಕ್ಕಂತ ಸಂದರ್ಭ, ಮತ್ತು ತಾರತಮ್ಯ, ಸೈನ್ಯದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರಿಗೆ ಮತ್ತು ಬ್ರಿಟಿಷರಿಗೆ ತಾರತಮ್ಯವನ್ನ ಮಾಡ್ತಿದ್ರು ಅಂತ ಹೇಳಿ ತಿಳಿದು ಬರ್ತದ. ಹೀಗೆ 1857ರ ಮಾರ್ಚ್ 29ರಂದು ಮಂಗಲ್ ಪಾಂಡೆ ಎಂಬ ಸೈನಿಕ ಬಹಿರಂಗವಾಗಿ ದಂಗೆ ಹೇಳ್ತಾ ಇದ್ದಾನೆ, ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಹಾಕ್ತಾ ಇದ್ದಾನೆ, ಜೊತೆಗಾರ ಸೈನಿಕರನ್ನ ತನ್ನ ಕಡೆಗೆ ಹೋರಾಟಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ. ಹೀಗಾಗಿ 1857ರ ಮೊದಲ ಹೋರಾಟ ಒಂದ್ ರೀತಿ ಮೀರತ್ನಲ್ಲಿ ಆರಂಭ ಆಗ್ತದ. ಮೀರತ್ನಲ್ಲಿ ಒಂದು ತುಕುಡಿ ಸೈನ್ಯ ಬಂದೂಕು ಮುಟ್ಟಲು ನಿರಾಕರಣೆ ಮಾಡ್ತಾ ಇದ್ದಾರೆ. ಆ ಬಂದೂಕಿಗೆ
ಹಂದಿಯ ಒಂದು ಮಾಂಸವನ್ನ ಅಂಟಿಸಿದ್ರು, ಅದನ್ನು ಮುಟ್ತಾ ಇರಲಿಲ್ಲ ಭಾರತೀಯರು ಅನ್ನುವಂಥದ್ದು ಗೊತ್ತಾಗ್ತದೆ. ಇದನ್ನು ವಿರೋಧಿಸಿ ಸೈನಿಕರು ಸಮವಸ್ತ್ರ ಕಸಿದುಕೊಳ್ತಾ ಇದ್ದಾರೆ. ಸೈನಿಕರು ಉದ್ರಿಕ್ತರಾಗಿ ಜೈಲಿನಲ್ಲಿ ಇರ್ತಕ್ಕಂಥ ಸೈನಿಕರನ್ನ ಬಿಡುಗಡೆ ಬಂಧ ಮುಕ್ತಗೊಳಿಸ್ತಾ ಇದ್ದಾರೆ. ಹೀಗೆ ದೆಹಲಿಗೆ ತೆರಳಿ, ಆ ಉದ್ರಿಕ್ತ ಗುಂಪು ದೆಹಲಿಗೆ ತೆರಳಿ ಅಲ್ಲಿ ಮೊಘಲ ದೊರೆಯನ್ನ ರಾಜ ಅಂತ ಹೇಳಿ ಘೋಷಿಸ್ತಾ ಇದ್ದಾರೆ. ಇದರಿಂದ ಬ್ರಿಟಿಷರು ಪ್ರತೀಕಾರಕ್ಕಾಗಿ ಬಹದ್ದೂರ್ ಶಾ ಮೊಘಲರ ದೊರೆಯ ಇಬ್ಬರು ಮಕ್ಕಳನ್ನ ಕೊಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಬ್ರಿಟಿಷರ ಒಂದು ದಂಗೆ, ಮೊದಲ ಒಂದು ಸ್ವಾತಂತ್ರ್ಯ ಹೋರಾಟದಂಗೆ ಸುಸಜ್ಜಿತವಾಗಿ ಶಸ್ತ್ರ ಸಹಿತವಾಗಿ ಒಂದು ಹೋರಾಟದ ಕಥನ ಆರಂಭವಾಗಿತ್ತು ಅಂತೇಳಿ ಗೊತ್ತಾಗ್ತದೆ. ಭಾರತ ಸ್ವಾತಂತ್ರ್ಯವಾದ ತರುವಾಯದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸಿದ್ದು, ಭಾರತ ದಾಪುಗಾಲನ್ನು ಹಾಕುತ್ತಿರುವುದನ್ನ ನಾವೆಲ್ಲ ಗಮನಿಸಿದ್ದೇವೆ. ಕೃಷಿ, ಕೈಗಾರಿಕೆ, ವ್ಯಾಪಾರೋದ್ಯಮ, ಶಿಕ್ಷಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಹೆಜ್ಜೆ ಗುರುತನ್ನ ಈ ನೂತನ ಸ್ವಾತಂತ್ರ್ಯೋತ್ತರ ಭಾರತ ಮೂಡಿಸಿದೆ ಅನ್ನುವಂಥದ್ದು ವಿಚಾರಾರ್ಹ. ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ನಮ್ಮ ದೇಶದಲ್ಲಿ ಸುಮಾರು 850 ವಿಶ್ವವಿದ್ಯಾಲಯಗಳಿದ್ದಾವೆ, 15 IITಗಳಿದ್ದಾವೆ, 15 IIMಗಳಿದ್ದಾವೆ. ಹೀಗೆ ನಮ್ಮ ದೇಶದಲ್ಲಿ 30 ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಿದೆ. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿದೆ. ಮೂಲಭೂತ ವಿಜ್ಞಾನದಲ್ಲಿ ಸಮರ್ಪಕ ತಂತ್ರಜ್ಞಾನದ ಬಳಕೆಯನ್ನ ಕೈಗೊಳ್ಳುವಂತಹ ಸಾಮರ್ಥ್ಯ ಗಳಿಸಿಕೊಂಡಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ಅಪಾರವಾದಂತಹ ಪರಿಣಿತಿಯನ್ನು ನಮ್ಮ ದೇಶ ಸಾಧಿಸಿದ್ದು ವಿಶೇಷ. ರೋಬೋಟಿಕ್ಸ್ ಆಗಲಿ, ಬಾಹ್ಯಾಕಾಶ ಕ್ಷೇತ್ರ ಆಗಲಿ, ಉಪಗ್ರಹಗಳ ಉಡಾವಣೆ ಆಗಲಿ, IT-BT ಕ್ಷೇತ್ರ ಆಗಲಿ, ಹೀಗೆ ಎಲ್ಲದರಲ್ಲಿಯೂ ಒಂದು ಪಾರಮ್ಯತೆಯನ್ನ, ಒಂದು ರೀತಿ ಸ್ವಾನುಭವವನ್ನು ಗಳಿಸಿಕೊಂಡಂಥದ್ದು ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಹೆಮ್ಮೆಯ ವಿಚಾರ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಅವಲಂಬಿಸಿದೆ. ವಿದ್ಯುತ್ ಉತ್ಪಾದನೆ, ಸೌರ, ವಾಯು, ನೈಸರ್ಗಿಕ ಇಂಧನಗಳನ್ನು ಬಳಸಿಕೊಂಡು ವಿದ್ಯುತ್ತನ್ನು ಇವತ್ತು ನಾವು ಸ್ವಾವಲಂಬಿಯಾಗಿ ನಮ್ಮ ದೇಶ ಹೀಗೆ ಸುಭದ್ರ ಭಾರತದ ನಿರ್ಮಾಣದಲ್ಲಿ ವಿವಿಧ ರಕ್ಷಣಾ ಇಲಾಖೆಗಳಿಂದ ಸದೃಢವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಣ್ವಸ್ತ್ರ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆದಿದೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಭಾರತ ಸ್ವಾತಂತ್ರ್ಯೋತ್ತರ ಭಾರತ ಅದ್ಭುತವಾದಂತಹ ಅಪರಿಮಿತವಾದಂತಹ ಸಾಧನೆಯನ್ನ ಮಾಡಿದ್ದು ವಿಶೇಷ. ಹೀಗೆ ಈ ಒಂದು ಆಜಾದಿ ಅಮೃತ ಮಹೋತ್ಸವದ ಹಿಂದೆ ಸುಮಾರು ಸ್ವಾತಂತ್ರ್ಯ ಪೂರ್ವದ 1857ಕ್ಕಿಂತಲೂ ಒಂದು 100 ವರ್ಷ, 1857ರಿಂದ 1947ರವರೆಗೆ 100 ವರ್ಷ, 200 ವರ್ಷಗಳವರೆಗೆ ನಮ್ಮ ದೇಶದ ಮಹನೀಯರು ಇಲ್ಲಿ ಅಪಾರವಾದಂತಹ ತಮ್ಮ ತನು ಮನ ತ್ಯಾಗವನ್ನ ಸಮರ್ಪಿಸಿ ಈ ಒಂದು ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ಟಿದ್ದಾರೆ. ಅದರ ಒಂದು ಕತೆ ಇಂದಿನ ಯುವ ಪೀಳಿಗೆಗೆ ಕಾಲಕ್ಕೆ ಅವುಗಳ ಒಂದು ಅರಿವು ತಿಳುವಳಿಕೆ ವಿದ್ಯಾರ್ಥಿಗಳು ಅದನ್ನು ಪಡಿಬೇಕಾದದ್ದು ಅವಶ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಸಂಘಟನೆಯ ಪರವಾಗಿ KRMS ಅನ್ನುವಂಥ ಸಂಘಟನೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಪ್ರೊಫೆಸರ್ ಕಡಪಟ್ಟಿ ಅವರ ಅನುಮತಿ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂಘಟನೆಯ ಬಗೆಗೆ 2 ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಅಂತ ಹೇಳಿ ಇದೊಂದು ರಾಜ್ಯ ಮಟ್ಟದ ಒಂದು ಸಂಸ್ಥೆ. ಪ್ರತಿ ವಿಶ್ವವಿದ್ಯಾಲಯಗಳಲ್ಲಿಯೂ ಒಂದೊಂದು ವಿಶ್ವವಿದ್ಯಾಲಯದ ಘಟಕಗಳಿದ್ದಾವೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಅಂತ ಹೇಳಿ ಈ ಒಂದು ಸಂಘಟನೆ ದೇಶ ಮೊದಲು ಎನ್ನುವ ತತ್ವದೊಂದಿಗೆ ಆಗಸ್ಟ್ 9, 2015ರಂದು ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಅಂತ ಹೇಳಿ ಇದು ಸಂಘದ ಹೆಸರು. ಇದು ಅಸ್ತಿತ್ವಕ್ಕೆ ಬಂದು ಸುಮಾರು 7 ವರ್ಷ 7 ವಸಂತಗಳನ್ನ ಕಂಡಿದೆ. ಸಂಘ ಕಳೆದ 7 ವರ್ಷಗಳಲ್ಲಿ ಕರ್ನಾಟಕದುದ್ದಕ್ಕೂ ವಿವಿಧ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಹಲವಾರು ಶೈಕ್ಷಣಿಕ ಸಾಮಾಜಿಕ ಉನ್ನತೀಕರಣಕ್ಕಾಗಿ, ಶಿಕ್ಷಕರ ಹಕ್ಕು ಬಾಧ್ಯತೆಗಳಿಗಾಗಿ ಹಾಗೂ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಕೈಗೊಳ್ತಾ ಬಂದಿದೆ. ಈ ಸಂಘ ಆಯೋಜಿಸಿದ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹೆಸರಿಸಬಹುದಾದರೆ, ವಿದ್ಯಾರ್ಥಿಗಳಿಗಾಗಿ ನೂತನ ಪಠ್ಯಕ್ರಮ ಒಂದು ಅನುಷ್ಠಾನ, ವಿಚಾರ ಸಂಕಿರಣ ಆಗಲಿ, ಪರೀಕ್ಷಾ ಕಾರ್ಯದ ಸುಧಾರಣೆಯಾಗಲಿ, ಪದವಿ ಶಿಕ್ಷಣದ ಪುನರುಜ್ಜೀವನದ ಕುರಿತು
ಪದವಿ ಶಿಕ್ಷಣ ಮುಂದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗ ಅನ್ನುವಂಥದ್ರ ಕುರಿತು ವಿಚಾರ ಸಂಕಿರಣ ಆಗಲಿ, ವಿಶ್ವವಿದ್ಯಾಲಯದ ಕಾಯ್ದೆಯ ಕುರಿತು ವಿಚಾರ ಆಗಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಕೇಂದ್ರ ಸ್ಥಳಗಳಲ್ಲಿ ಆಯೋಜಿಸಿ ಕಾಲಕ್ಕೆ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡು ಈ ಒಂದು ರಚನಾತ್ಮಕವಾದಂಥ ಕಾರ್ಯವನ್ನು ಈ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಸಂಘ, ಕರ್ನಾಟಕ ರಾಜ್ಯ ಶೈಕ್ಷಣಿಕ ಮಹಾವಿದ್ಯಾಲಯ ಸಂಘ ಅನ್ನುವಂಥದ್ದು ನಡೆಸಿಕೊಂಡು ಬಂದಿದೆ. ಇದರ ಕಚೇರಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಇದರ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ರಘು ಅಕ್ಕಮಂಚಿ ಅವ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಪ್ರಾಂತದ ಅಧ್ಯಕ್ಷರಾಗಿ ಪ್ರೊಫೆಸರ್ ST ಮೀಸಿ ನಿವೃತ್ತ ಭೌತಶಾಸ್ತ್ರದ ಪ್ರಾಧ್ಯಾಪಕರು ಈ ಒಂದು ಸಂಘಟನೆಯನ್ನು ವಿವಿಧ ಸ್ಪರ್ಧೆಗಳು ಹಾಗೂ ಆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲನೇದಾಗಿ 18/7/2022 ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಕುಮಾರಿ RS ಕುಲಕರ್ಣಿ, BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿ, ಇವರು ಈ ಒಂದು ವಿಷಯದ ಸಲ್ಲಿಸ್ತೇನೆ. ನಾವು ಅತಿ ಮಹತ್ವವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಇತಿಹಾಸವನ್ನು ಕಲ್ತ್ಕೊಳ್ಬೇಕಾಗಿದ್ದು ಅತಿ ಅವಶ್ಯ. ಇತಿಹಾಸದ ವಿದ್ಯಾರ್ಥಿಯಾಗಿ ಅಲ್ಲ, ಈ ದೇಶದ ನಾಗರಿಕನಾಗಿ. ಯಾಕಂದ್ರೆ ಏನು ನಡೀತಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕಾದ್ರೆ ಹಿಂದೆ ಏನು ನಡೆದಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಸೊ ಅದು ಒಂದು ದಿವಸದ ಇತಿಹಾಸ ಅಲ್ಲ. ಜೊತೆಗೆ ಅನೇಕ ಸಂದರ್ಭದಲ್ಲಿ ನಾವು ಮೋಸ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಬ್ರಿಟಿಷರು ನೇರವಾಗಿ ನಮ್ಮನ್ನೆಂದೂ ಗೆದ್ದಿಲ್ಲ. ಅದು ಒಂದೇ ಒಂದು ಗೆದ್ದಿದ್ದು ಹಲಗಲಿಯ ವಿರುದ್ಧ ಜೊತೆಗೆ. ಅದು ಗೆದ್ದಿದ್ದಲ್ಲ, ರಾತ್ರಿ ಬೆಂಕಿ ಹಚ್ಚಿ ಇಡೀ ನಗರವನ್ನೇ ಸುಟ್ಟು ಹಾಕ್ತಾರೆ. ಏನಾಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಬರೀ ಬ್ರಿಟಿಷ್ ಇತಿಹಾಸ 200 ವರ್ಷದ ಅವಧಿಯಲ್ಲಿ 1748ಕ್ಕೆ ಪ್ರಾರಂಭ 1942ಕ್ಕೆ ಬರಬೇಕಾದ್ರೆ ಎಷ್ಟು ಸಾವು ನೋವುಗಳಾಗಿದ್ದಾವೆ ಅನ್ನೋದನ್ನ ಹೇಳೋದು ಮಹತ್ವವಾಗಿರ್ತಕ್ಕಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಜೊತೆಗೆ ನಾವೇನು ಸಾಧಿಸಿದ್ದೇವೆ ಅಂತಕ್ಕಂಥ ವಿಚಾರದ ಅಡಿಯಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ನಡೀಬೇಕಾಗಿದೆ. ಸೊ ಈ ಕುರಿತಾಗಿರ್ತಕ್ಕಂಥ ಐ ಥಿಂಕ್ ನನ್ನ ಪ್ರಕಾರ ಒಂದು 2 ತಾಸಿನ 2 ಉಪನ್ಯಾಸ ಕೊಡಬೇಕಾಗಿದೆ. ನಾನು ರೆಡಿ ಮಾಡ್ತಾ ಇದ್ದೇನೆ, ಎಲ್ರಿಗೂ ಕೊಡ್ತೇನೆ. ಅಂದ್ರೆ ಇತಿಹಾಸ ವಿದ್ಯಾರ್ಥಿಗಳು ಓದಿರ್ತಾರೆ, ಓದಿ ಇರೋರಿಗೂ ನಮ್ಮ ದೇಶ ನಡೆದು ಬಂದ ದಾರಿನ ಸುದೀರ್ಘವಾಗಿರ್ತಕ್ಕಂಥ ರೀತಿಯಲ್ಲಿ ಏನಿದ್ರು ಸಹಿತ ಕಡಿಮೆನೆ ಒಂದು ಅಟ್ಲೀಸ್ಟ್ ಒಂದು ಪಠ್ಯವನ್ನ ನಿಮ್ಮಲ್ಲಿ ತೆರೆದಿಡುವಂತ ಪ್ರಯತ್ನ ಮಾಡ್ತೀನಿ. ಇನ್ನು 2-3 ದಿವಸದಲ್ಲಿ ಆ ಕಾರ್ಯಕ್ರಮ ಪ್ರಾರಂಭಿಸ್ತೇನೆ. ಸೊ ಇಲ್ಲೆಲ್ಲರೂ ಆಗಮಿಸಿರೋದಕ್ಕೆ ಕೇಳ್ಕೊಂಡಿರೋದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಹಾಗೂ ಇಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಸಹೋದರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.